ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಸಚಿವ ಚಿಕ್ಕಬಳ್ಳಾಪುರ ಶಾಸಕರ ಬೆಂಬಲಿಗರ ನಡುವೆ ಟಾಕ್ ವಾರ್. ಬಲಿಜ ಹುಡುಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ ಶಾಸಕರ ಬೆಂಬಲಿಗರು 45,000 ಮಂದಿ ಬಲಿಜಿಗರು ಪ್ರದೀಪ್ ಈಶ್ವರ್ ಜೊತೆ ಇರುವುದಾಗಿ ಘೋಷಣೆ. ಉದ್ಘಾಟನೆಗೂ ಮುನ್ನವೇ ಶಿಥಿಲಾವಸ್ಥೆಗೆ ತಲುಪಿದ ವಾಣಿಜ್ಯ ಮಳಿಗೆಗಳು. ಗೌರಿಬಿದನೂರು ನಗರದಲ್ಲಿ 2.8 ಕೋಟಿ ವೆಚ್ಚದ ವಾಣಿಜ್ಯ ಮಳಿಗೆಗಳ ಮೂಲೆ ಗುಂಪು ಮೌನಕ್ಕೆ ಶರಣಾದ ಶಾಸಕ ಅಧಿಕಾರಿಗಳು. ಕೆರೆಗಳಲ್ಲಿ ಮಣ್ಣು ತೆಗೆಯುವ ದಂಧೆಗೆ ಇಲ್ಲ ಕಡಿವಾಣ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ದಂಧೆ. ಮಣ್ಣು ದಂಧೆಗೆ ಕಡಿವಾಣ ಹಾಕುವಲ್ಲಿ ಅಧಿಕಾರಿಗಳ ವಿಫಲ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಇದೀಗ ಸಚಿವ ವರ್ಸಸ್ ಶಾಸಕ ರಾಜಕೀಯ ನಡೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರ ನಡುವೆ ಮಾತಿನ ಯುದ್ಧ ಆರಂಭವಾಗಿದ್ದು, ಇದು ಎಲ್ಲಿಗೆ ಹೋಗಿ ಮುಟ್ಟಲಿದೆ ಎಂಬ ಪ್ರಶ್ನೆಗೆ ಉತ್ತರ ಭವಿಷ್ಯದಲ್ಲಿ ದೊರೆಯಬೇಕಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಸಚಿವರ ಬೆಂಬಲಿಗರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಅಷ್ಟೇ ಖಾರವಾಗಿ ತಿರುಗೇಟು ನೀಡಲಾಗಿದೆ. ಹಾಗಾದರೆ ಇಂದು ಏನಾಯ್ತು ನೋಡೋಣ ಬನ್ನಿ. ಮಾಡಿ ನಮ್ಮ ಪಕ್ಷ ವಿಚಾರದಲ್ಲಿ ನಮ್ಮ ಪಕ್ಷಕ್ಕೆ ಧಕ್ಕೆ ತರ ಬರಬಾರ್ದು, ಕುತ್ಕೊಂಡು ಚರ್ಚೆ ಮಾಡಬೇಕು. ನೀವು ಇಲ್ಲಿ ತನಕ ಯಾಕೆ ಬರಬಾರ್ದಿತ್ತು, 4 ಗೋಡೆ ಮಧ್ಯೆ ಮಾಡಬೇಕಿತ್ತು ಅಂತ ನಾವು ಬಂದಿರ್ತಕ್ಕಂಥದ್ದು. ನಾವಿಲ್ಲಿ ಶಾಸಕರ ವಿರೋಧ ಮಾಡ್ತಿಲ್ಲ, ಇಲ್ಲಿ ಶಾಸಕರ ಪರವಾಗಿ ಅಂತ ಮಾಡ್ತಾ ಇರ್ತಕ್ಕಂಥದ್ದಿಲ್ಲ. ಪಕ್ಷದ ಬಗ್ಗೆ ಏನೇ ವಿಚಾರ ಇರಲಿ, ಪಕ್ಷದ ವಿಚಾರದಲ್ಲಿ ಒಂದು ಕಚೇರಿ ಕೂತು ಚರ್ಚೆ ಮಾಡಬಹುದಿತ್ತು. ತಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಸರಿ ಇಲ್ಲ ಅಣ್ಣ. ದಯವಿಟ್ಟು ಮತ್ತೊಮ್ಮೆ. ಪ್ರದೀಪ್ ಈಶ್ವರ್ ಬಲಿಜ ಹುಡುಗ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಅಂದು ಪ್ರಬಲ ವ್ಯಕ್ತಿ ವಿರುದ್ಧ ಸ್ಪರ್ಧೆ ಮಾಡಲು ಕಾಂಗ್ರೆಸ್ನಲ್ಲಿ ಗಂಡಸೇ ಇರಲಿಲ್ವೇ? ಪ್ರದೀಪ್ ಈಶ್ವರ್ ಕೈಕಾಲು ಹಿಡಿದು ಕರೆತಂದು ನಾಮಪತ್ರ ಸಲ್ಲಿಸಿದ್ದರಲ್ಲ, ಅದೆಲ್ಲ ಮರೆತು ಈಗ 85,000 ಮತ ತಮ್ಮ ಮನೆಗಳಿಂದಲೇ ಹಾಕಿದಂತೆ ವರ್ತಿಸುತ್ತಿರುವವರು ಅವರ ಸಮುದಾಯಕ್ಕಾಗಿ ಹುದ್ದೆಗಳ ಪಟ್ಟಿ ಬರೆದರು. ಹುದ್ದೆ ನೀಡಲಿಲ್ಲ ಎಂಬ ಕಾರಣಕ್ಕೆ ಶಾಸಕರ ವಿರುದ್ಧ ಮಾತನಾಡುತ್ತಿದ್ದಾರೆ. ಹೀಗಂತ ವಾಗ್ದಾಳಿ ನಡೆಸಿದವರು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್. ನೀವೆಲ್ಲಿದ್ರೆ ಹೇಳಿ, ಸಮಾಲೋಚನೆ ನೀವೇ ಒಬ್ಬರೇ ಅಲ್ವಲ್ಲ. 86,000 ಓಟು ನೀವು ನಿಮ್ಮ ಮನೆಗಳಿಂದ ತಗೊಂಬಂದು ನೀವೇ ಹಾಕಿಲ್ವಲ್ಲ. ಪ್ರತಿಯೊಬ್ಬರು ಕಾರ್ಯಕರ್ತರು ಇದ್ದಾರಲ್ವಾ, ಪ್ರತಿಯೊಬ್ಬರು ಹೋಗಿ ಕೇಳ್ತಾರೆ ಶಾಸಕರಂದ ಮೇಲೆ. ಅವರ ಅನುಗುಣವಾಗಿ ಯಾರು ಕಷ್ಟಪಟ್ಟಿರ್ತಾರೋ ಅಲ್ಲಿಗೆ. ನೆನ್ನೆ ಯಾರೋ ಒಬ್ಬ ಮುಸ್ಲಿಂ ಲೀಡರ್ ಹೇಳ್ತಾ ಇದ್ದ, ಅವ್ನು ಯಾರೋ ಜಿಟ್ಟು ಅವ್ನು ಕೊಟ್ಟ ಅಂತ, ಅವ್ನು ಕಸ ಗುಡಿಸ್ತಾ ಇದ್ದ. ಹುಡುಗನ ಬೆಳೆಸಬೇಕು, ಆ ರೀತಿಯಾಗಿ ಕೊಟ್ಟಿದ್ದಾರೆ. ತಪ್ಪೇನೈತೆ? ಹುಡುಗರು ಬೆಳೀಲಿ ಬಿಡಿ, ಯುವಕರು ಬೆಳಿಬಾರ್ದಾ? ಅದಕ್ಕೆ ಬಡವರ ಮಕ್ಕಳು ಯಾರು ಬೆಳಿಬಾರ್ದಾ? ಖಂಡಿತ. ಅದ್ರಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿಲಿ. ಬೆಂಗಳೂರು ಬಾಯ್ಸು ಯಾರನ್ನೋ ಒಬ್ಬರು ಮುಗಿಸಿದ್ರು. ಏನು ಗೊತ್ತಾ, ಬೆಂಗಳೂರು ಬಾಯ್ಸು ಮುಗಿಸೋದಷ್ಟೇ ಅವ್ರ ಕೆಲಸ, ಬೆಳೆಸೋದಲ್ಲ. ಯಾಕಂದ್ರೆ ಶ್ಯಾಮ್ ಜೊತೆಯಲ್ಲಿ GH ನಾಗರಾಜನ್ ಜೊತೆಯಲ್ಲಿ 5 ವರ್ಷ ಬಂಡವಾಳ ಹಾಕ್ಸಿದ್ರು. ಯಾಕೆ ಅವ್ರು B.Pharm ಕೊಡಿಸ್ಲಿಲ್ಲ ನೀವು? ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಎಂದು ಬಿಂಬಿಸುವ ಪ್ರಯತ್ನವೂ ನಡೆಯಿತು. ಆದರೆ ನಿನ್ನೆ ಅವರು ಮಾತನಾಡಿರುವುದು ಪಕ್ಷದ ವಿರುದ್ಧವಲ್ಲ, ಶಾಸಕರ ವಿರುದ್ಧ ಎಂದು ಪತ್ರಕರ್ತರೇ ಸ್ಪಷ್ಟಪಡಿಸಿದಾಗ ನಾಯಕರು ಸುಮ್ಮನಾದರು. ಭರಣಿ ವೆಂಕಟೇಶ್ ಸೇರಿದಂತೆ ಇತರರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ಟೀಕೆ ಮಾಡಿದ್ದರು. ಇದಕ್ಕೆ ಪ್ರತಿಯಾಗಿ ಇಂದು ಸುದ್ದಿಗೋಷ್ಠಿ ಕರೆದ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಸುಮಾರು 3/4 ಗಂಟೆ ಕಾಲ ಸುದ್ದಿಗೋಷ್ಠಿಗೆ ಕೂರಲು ಮುಂದೆ ಬರಲೇ ಇಲ್ಲ. ನಂತರ ವಕೀಲರಾದ ಮುನೇಗೌಡ ಬಂದು ಕೂತರು. ಅವರ ಜೊತೆ ಕೂರಲು ಯಾರೂ ಮುಂದೆ ಬರಲಿಲ್ಲ. ಕೆಲ ಸಮಯದ ನಂತರ 4-5 ಜನ ಬಂದು ಮುನೇಗೌಡರ ಅಕ್ಕಪಕ್ಕ ಕೂತರು. ಆರಂಭದಲ್ಲಿ ಮಾತು ಆರಂಭಿಸಿದ ವಕೀಲ ಮುನೇಗೌಡ, ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ನಮ್ಮದೇ ಪಕ್ಷದ ಅಣ್ಣಂದಿರು ಪಕ್ಷದ ವಿಚಾರಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕೇ ಹೊರತು ಬೀದಿಯಲ್ಲಿ ಚರ್ಚೆ ಮಾಡಬಾರದು. ಇದು ಎಚ್ಚರಿಕೆಯಲ್ಲ, ಅವರಿಗೆ ಮನವಿ ಮಾಡುತ್ತೇನೆ ಎಂದು ವಿನಯವಾಗಿಯೇ ಹೇಳಿದರು. ನೀವು ಕಾರ್ಯಕರ್ತರಿಂದ ಹಿಡಿದು ಪದಾಧಿಕಾರಿಗಳಿಂದ ಜನಪ್ರತಿನಿಧಿಗಳು ಮಾಡು, ನೀವು ಜನಪ್ರತಿನಿಧಿಗಳಲ್ವಾ? ನೆನ್ನೆ ಮಾತಾಡಿರ್ತಕ್ಕಂಥದ್ದು ನಮಗೆಲ್ಲ ಶೇಮ್ ಆಗ್ತದೆ. ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಖಂಡಿತವಾಗ್ಲೂ ಒಂದು ನಿಮ್ಗೆಲ್ಲ ಶೇಮ್ ಆಗ್ಲಿ ಅಂತ ಕರೆದಿಲ್ಲ. ನಾವು ನಿಮ್ಗೆಲ್ಲ ಗೌರವ ತರಬೇಕು ಅಂತ ಮಾಡಿದೀವಿ. ತಾಲೂಕ್ ಜವಾಬ್ದಾರಿ ನಿಮ್ಗೆ ಕೊಡಬೇಕು ಅಂತ ಮಾಡಿದೀವಿ. ಯಾರಿಗೆ ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡ್ತೀರಲ್ವಾ ನೀವು, ಯಾರಿಗೆ ಅಗೌರವ ತರ ಮಾಡಿದ್ದಾರೆ ತೋರಿಸಿ, ಯಾರನ್ನ ಒಬ್ಬರನ್ನ ಮಾಡಿ. ನೀವು ಅಷ್ಟು ಜನ ಯಾವ್ದಾರ ಕಾರ್ಯಕ್ರಮ ಕರೆದಿದ್ದೀರಾ? ನೀವು ಅವನ ಶಾಸಕರನ್ನ ಯಾವ್ದಾರ ಒಂದು ಕಾರ್ಯಕ್ರಮ ಕರೆದು
ಅವ್ರು ಬಂದಿಲ್ಲ ಅಂದ್ರೆ ತಾವು ದಯವಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ, ನಾವಿಲ್ಲ ಅಂತ ಹೇಳಲ್ಲ. ಇಲ್ಲ ನೀವು ಯಾವ್ದಾರ ಕೆಲಸ ತಗೊಂಡಾಗ ಅವ್ರ ಹತ್ರ ಹೋಗಿ ನನ್ನ ಕೈಯಲ್ಲಿ ಆಗಲ್ಲ ಮಾಡ್ಕೊಡಲ್ಲ ಅಂತಂದ್ರೆ ತಾವು ಆಪಾದನೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನೀವು ಶಾಸಕರಿಗೆ ಅವಮಾನ ಮಾಡಿಲ್ವಾ? ತೆರೇಸಂದಲ್ಲಿ ಬರ್ತ್ಡೇ ಮಾಡಿದಾಗ ಶಾಸಕರ ಫೋಟೋ ಇತ್ತಾ? ಯೋಚನೆ ಮಾಡಿ. ಮಾತಾಡೋದಕ್ಕೆ ಮುಂಚೆ ತಾವು ದಯವಿಟ್ಟು ಎಲ್ಲ ಅಣ್ಣಂದ್ರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರ ನಾವು ಯಾರೂ ಮಾತಾಡಲ್ಲ. ಖಂಡಿತವಾಗ್ಲೂ ಪಕ್ಷದ ಬಗ್ಗೆ ಮಾತಾಡ್ಬೇಕು. ನೀವು ಅದೇ ಪಕ್ಷದಲ್ಲಿ ಇದ್ದೀರಿ, ಈಗ ಗೆದ್ದಿರೋದು ನೀವು ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಿ, ನಿಮ್ಗೆ ಯಾವ ಪಕ್ಷ ಸ್ಥಾನಮಾನ ಕೊಟ್ಟಿದೆ, ಅದೇ ಪಕ್ಷಕ್ಕೆ ನಾವು ನಮ್ಮ ತಾಯಿಗೆ ನಾವು ಅನ್ಯಾಯ ಮಾಡಿಕೊಂಡ್ರೆ ಪತ್ರಿಕಾಗೋಷ್ಠಿ ಮಾಡಿ ಬಜಾರಲ್ಲಿ ಅಲ್ಲದೆ ಇತ್ತೀಚೆಗೆ ಪೆರೇಸಂದ್ರದಲ್ಲಿ ನಡೆದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಿನ್ನೆ ಸುದ್ದಿಗೋಷ್ಠಿ ಮಾತನಾಡಿದವರು ಶಾಸಕರ ಫೋಟೋ ಯಾಕೆ ಹಾಕಿಲ್ಲ? ನಿನ್ನೆ ಇವರು ಶಾಸಕರ ಬಗ್ಗೆ ಮಾತನಾಡಿರುವ ಎಲ್ಲ ವಿಡಿಯೋಗಳನ್ನು ಕಾಂಗ್ರೆಸ್ ವರಿಷ್ಠರಿಗೆ ಕಳುಹಿಸಲಾಗಿದೆ. ಪಕ್ಷದ ಬಗ್ಗೆ ಗೌರವಯುತವಾಗಿ ಮಾತನಾಡಿ, ನಾವು ತಪ್ಪು ಮಾಡಿ ನಾವೇ ಬಹಿರಂಗ ಮಾಡುವುದು ಸರಿಯಲ್ಲ. ಇಲ್ಲಿ ಯಾರು 100ಕ್ಕೆ 100 ಸರಿಯಿಲ್ಲ. ನಮ್ಮ ತಪ್ಪುಗಳನ್ನು ಬೀದಿಯಲ್ಲಿ ಹಾಕುವುದು ಸರಿಯಲ್ಲ. ಏಕವಚನದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ, ವೈಯಕ್ತಿಕವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ಇದು ಹೀಗೆ ಮುಂದುವರೆದರೆ ನಾವು ಪಕ್ಷ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಎಂದು ಮನವಿ ಮಾಡುತ್ತೇವೆ ಎಂದರು. ಇನ್ನು ಸಚಿವರು ದಲಿತ ದ್ರೋಹಿ ಎಂದು ಶಾಸಕರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂದೇಶ ಹಾಕಿದ್ದು ಯಾಕೆ? ಪಕ್ಷದೊಳಗೆ ಚರ್ಚಿಸಬಹುದಿತ್ತಲ್ಲವೇ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅದರ ಬಗ್ಗೆ ಶಾಸಕರನ್ನೇ ಪ್ರಶ್ನಿಸಿ ಎಂದು ಮುನೇಗೌಡ ಜಾರಿಕೊಂಡರು. ಚಿಂತಾಮಣಿಗೆ 3 ಕೋಟಿ ಅನುದಾನ ಸಚಿವರು ಕೊಂಡೊಯ್ದಿದ್ದಾರೆಯೇ ಎಂದು ಪ್ರಶ್ನಿಸಿದರೆ ಅದನ್ನು ಶಾಸಕರನ್ನೇ ಕೇಳಿ ಎಂದರು. 3 ವರ್ಷದಲ್ಲಿ ಶಾಸಕರು ಮಾಡಿದ ಅಭಿವೃದ್ಧಿ ಏನು ಎಂದರೆ ಅದಕ್ಕೂ ಉತ್ತರ ನೀಡಲಿಲ್ಲ. ಆದರೆ ಪಕ್ಷದ ಸಮಸ್ಯೆಗಳನ್ನು ಪಕ್ಷದ ಚೌಕಟ್ಟಿನಲ್ಲಿಯೇ ಪರಿಹರಿಸಿಕೊಳ್ಳೋಣ ಎಂದು ಹೇಳುವ ಮೂಲಕ ಜಾರಿಕೊಂಡರು. ಬರದೇ ಇರೋದಕ್ಕೆ ನಾವು ಕೇಳ್ತೀವಿ, ನಿಜ. ಯಾಕೆ ಬಂದಿಲ್ಲ ಅಂತ ನೀವು ಕೇಳಾಕಿದೆ, ನಾವು ಕೇಳಾಕಿದೆ, ಎಲ್ಲರೂ ಕೇಳ್ತಕ್ಕಂಥ ಆಗ್ತಿದೆ. ನಾವು ನಿಜ ಇದರಲ್ಲಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳಲ್ಲಿ ಸರ್, ಈಗ ನಾವು ಬಂದಾಗ ಕೆಲವು ಕಾರಣಗಳು ನಮಗೆ ಕೊಟ್ಟಾಗ ನಾವು ಅದನ್ನ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಇರಲ್ಲ ಸರ್. ಕೆಲವು ವೈಯಕ್ತಿಕ ಕಾರಣಗಳು ಅವ್ರಿಗೂ ಇದೆ ಸರ್. ಸಂಸಾರ ಇದೆ, ಜವಾಬ್ದಾರಿ ಇದೆ, ಅವ್ರಿಗೆ ಆದಂಥ ಒಂದು ಉದ್ಯೋಗನೂ ಇದೆ. ಯಾವುದೇ ಇಲ್ಲದ್ರೆ ಬರೀ ರಾಜಕೀಯ ನಂಬ್ಕೊಂಡು ಕೆಲಸ ಮಾಡೋರು ಬೇಕಾದ್ರೆ ನಾವೆಲ್ಲ ಯಾವ ಟೈಮ್ ಸಿಗ್ಬೋದು. ವೈಯಕ್ತಿಕ ಸಂಸಾರನೂ ಇದೆ, ವೈಯಕ್ತಿಕನಿದೆ, ಮತ್ತೆ ಜವಾಬ್ದಾರಿನೂ ಒಂದು ಉದ್ಯೋಗ ವಿಚಾರದಲ್ಲಿ ಕೆಲವು ಬರದೇ ಇರ್ಬೋದು. ಆ ವಿಚಾರದಲ್ಲಿ ಸರ್, ಆ ವಿಚಾರ ಒಂದ್ ನಿಮಿಷ ಸರ್, ಆ ಕೆಲವು ಬರದೇ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಮುಖಂಡರಿದ್ದೀವಿ, ಪದಾಧಿಕಾರಿಗಳು ನಾವೆಲ್ಲ ಕೂತು ಶಾಸಕರ ಚರ್ಚೆ ಮಾಡಿ ಆ ಏನು ಜಯಂತಿಗಳಿದೆ ಆ ವಿಚಾರದಲ್ಲಿ ಬರ್ತಕ್ಕಂಥ ಕೆಲಸ ನಾವು ಮಾಡೋ ಅಂತ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡೋ ಕೆಲಸ ನಾವು ಮಾಡ್ತೀವಿ. ಅದನ್ನ ನೀವು ಅವ್ರು ಬಂದಾಗ, ಶಾಸಕರು ಬಂದಾಗ ಕೆಲಸ ನಾವು ಇಲ್ಲಿಯವರೆಗೆ ಸುದ್ದಿಗೋಷ್ಠಿ ಚೆನ್ನಾಗಿಯೇ ನಡೆಯಿತು. ಆದರೆ ಮುನೇಗೌಡರ ನಂತರ ಶಾಸಕರ ಬೆಂಬಲಿಗ ಡ್ಯಾನ್ಸ್ ಶ್ರೀನಿವಾಸ್ ಮಾತನಾಡಿ, ಪ್ರದೀಪ್ ಈಶ್ವರ್ ಬಲಿಜ ಹುಡುಗ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಶಾಸಕರ ಜೊತೆ 45,000 ಮಂದಿ ಬಲಿಜಗರು ಇದ್ದೇವೆ. ಅವರ ವಿರುದ್ಧ ಅನಗತ್ಯ ಆರೋಪ ಮಾಡುವುದು ಬೇಡ ಎಂದರು. ಅಲ್ಲದೆ 2023ರ ಚುನಾವಣೆ ವೇಳೆ ಸುಧಾಕರ್ ವಿರುದ್ಧ ಸ್ಪರ್ಧೆ ಮಾಡಲು ಕಾಂಗ್ರೆಸ್ನಲ್ಲಿ ಗಂಡಸರೇ ಇರಲಿಲ್ವೇ? ಪ್ರದೀಪ್ ಈಶ್ವರ್ ಕೈಕಾಲು ಹಿಡಿದು ಕರೆತಂದವರು ಯಾರು? ನೀವೇ ನಿಲ್ಲಬಹುದಿತ್ತು, ಯಾಕೆ ನಿಲ್ಲಲಿಲ್ಲ ಎಂದು ಪ್ರಶ್ನಿಸಿದರು. ಈ ತಾಲೂಕಿನಲ್ಲಿರೋ ಓಟೆಲ್ಲ ಕಾಂಗ್ರೆಸ್ ಓಟಲ್ಲ. ನಿನ್ನೆ ಕುತ್ಕೊಂಡಿದ್ರಲ್ವಾ ಅಷ್ಟು ಜನ ನಮ್ಮ ಅಣ್ಣಂದರು, 86,000 ಓಟು ಅವರೇ ಹಾಕಿರೋದು ಮಾನ್ಯ ಪ್ರದೀಪ್ ಈಶ್ವರ್ಗೆ. ಯಾಕಂತ ಹೇಳಿದ್ರೆ ಇವ್ರು ಯಾರು ಗಂಡಸರೇ ಇರಲಿಲ್ವೇನೋ ಮೊದಲು ನಿಜವಾಗ್ಲೂ. ಯಾಕಂದರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಕೈ ಕಾಲು ಇಟ್ಕೊಂಡು ಕರ್ಕೊಂಬಂದವರು ಇವರು ಇಷ್ಟೇ ಜನ ಕರ್ಕೊಂಬಂದಿದ್ದು ಇವರೇ ಅಲ್ವಾ. ಇಲ್ಲಿ ನಾನು ನಿಂತ್ಕೊಬೋದಾಗಿತ್ತು, ನಾನು ನಿಂತ್ಕೊತಾ ಇದ್ದೆ. ಬರ್ತ್ಡೇಗೆ ಬಂದಿದ್ದು, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರಪ್ಪ ಸರ್? ಈ ಕಡೆ ನೋಡಿ, ಕ್ಯಾಮ್ರಾ. ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? MS ಸೀತಾರಾಮ್ ಮನೆ ಹತ್ರ ಹೋದ್ರಿ, ಮಂಜುನಾಥ್ ಹತ್ರ ಹೋದ್ರಿ, ಇಡೀ ದೇಶ ಎಲ್ಲ ಸುತ್ತಿದ್ರಿ, ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ? ಇವಾಗ ಇಷ್ಟು ಜನ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಲ್ವಾ. ಸುಧಾಕರ್ ಇದ್ದಾಗ ನೀವು ಯಾವ ಪಾರ್ಟಿಯಲ್ಲಿದ್ರಿ? ಅವರು ಕಾಂಗ್ರೆಸ್ಸಲ್ಲೇ ತಾನೇ ಅವಾಗಿದ್ದವರು, ನೀವೆಲ್ಲಿದ್ರಿ? ಪಕ್ಷ 86,000 ಓಟು ಕಾರ್ಯಕರ್ತರು ಓಟದು ಅವರು ಭಿಕ್ಷೆ ಹಾಕಿರೋದು. ಕಾಂಗ್ರೆಸ್ ಪಕ್ಷ ದೃಢವಾಗಿದೆ. ಇಲ್ಲೇ ಯಾರೇ ನಿಂತ್ಕೊಬೋದು. ಒಬ್ಬ ಪ್ರದೀಪ್ ಈಶ್ವರ್ ಬಲಿಜಗ ಹುಡುಗ ಅಂದ್ಬಿಟ್ಟು ಬಿ ಫಾರಂ ಕೊಟ್ಟರು. ಯಾಕಂದರೆ ಬಲಿಜ ಸಮಾಜ ಇಲ್ಲಿ ಪ್ರಬಲವಾಗೈತೆ ಅಂತ. ನಿಮ್ಮಿಂದಾನೇ ಅಲ್ಲ, ನೀವೇ ನಿಂತ್ಕೊಬೋದಾಗಿತ್ತಲ್ವಾ? ಬಾಯಿ ಬಂದಾಗೆಲ್ಲ ನಿನ್ನೆ ಮಾತಾಡಿದ್ರಿ. ಇಷ್ಟಕ್ಕೆ ನಿಮ್ಮೊಬ್ಬರಿಗೆಲ್ಲ ಮಾತಾಡೋಕ್ಕೆ ಬರೋದು ನಮಗೂ ಬರ್ತದೆ. ಯಾವುದೋ ಒಂದು MLA ಎಲೆಕ್ಷನ್ ಆಗೋಯ್ತು, MLA ಎಲ್ಲ
ಅಡಿಗೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದಿಂದ ಯಾಕೆ ಅಂತ ಹೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. 1.5 ವರ್ಷದ ಹಿಂದೆ 2 ವರ್ಷದ ಹಿಂದೆ MLA ಪ್ರದೀಪ್ ಈಶ್ವರ್ ಆಗೋಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಇದು ಅಣ್ಣಂದರು ದೇವನಹಳ್ಳಿಯಲ್ಲಿ ಮೀಟಿಂಗ್ ಮಾಡ್ತಾರೆ, ಪೋಸ್ಟ್ಗಳು ಬರ್ಕೊತಾರೆ. ಜ್ಞಾಪಕ ಇಟ್ಕೊಳ್ಳಿ, ಪೋಸ್ಟ್ಗಳು ಬರ್ಕೊಂಡ್ರೆ ಏನೋ ಬೇರೆಯವ್ರಿಗೆಲ್ಲ ಅವ್ರ ಕಮ್ಯುನಿಟಿಯಲ್ಲಿ ಬೇರೆ ಲೀಡರ್ಸ್ಗೆಲ್ಲ ಅವ್ರಿಗೆ ಬರ್ಕೊತಾರೆ. ನಾನೇ ಗಲಾಟೆ ಮಾಡ್ತೀನಿ, ಬರೀ ನಿಮ್ಮ ಕಮ್ಯುನಿಟಿ ಒಂದೇ ಉಳಿದಿಲ್ಲ, ಸರ್ಕ್ಯುಲರ್ ಪಕ್ಷ ಇದು, ಪ್ರತಿಯೊಬ್ಬರ ಪಕ್ಷ ಇದು, ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ. ಆವಾಗ ಇದೇ ಪೆದ್ದಣ್ಣ ಇರಲ್ಲ, ನಾರಾಯಣಮ್ಮ ಇರಲ್ಲ, ಯಾರು ಇರಲ್ಲ, ಬರೀ ಅವರೇ ಇರ್ತಾರೆ. ಅವ್ರ ಕಮ್ಯುನಿಟಿ ಅವರಲ್ಲ, ಅವರೇ ಇರ್ತಾರೆ. ಭರಣಿ ವೆಂಕಟೇಶು, ರವಿಕುಮಾರ್ ಇವ್ರುಗಳೇ ಬರ್ಕೊಂಡಿರ್ತಾರೆ. ಅವ್ರು ಕೊಟ್ಟರೆ ಮಾತ್ರ ಪಕ್ಷ. ಆವಾಗ ಅಲ್ಲಿ ಸ್ಟಾಪ್ ಆಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆಗ ಏನು 40,000 ಜನ ಇರೋರಿಗೆ, ನಮ್ಮ ಕಮ್ಯುನಿಟಿಯವರಿಗೆ ಏನು ಇಲ್ಲ. ಪ್ರದೀಪ್ ಈಶ್ವರು ಎಲ್ರಿಗೂ ಬಂದು ಪೋಸ್ಟ್ಗಳು ಕೊಟ್ಟಿಲ್ಲ. ST ಗಳು ಕೊಟ್ಟಿದ್ದಾರೆ, ST ಕೊಟ್ಟಿದ್ದಾರೆ, ಮುಸ್ಲಿಂ ಕೊಟ್ಟಿದ್ದಾರೆ, ಒಕ್ಕಲಿಗಾಸ್ ಕೊಟ್ಟಿದ್ದಾರೆ. ಅಲ್ಲೋ ಇಲ್ಲೋ ಅಪ್ಪು ತಪ್ಪಿ ಒಂದೇ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಬಲ್ಚಿಗ ಕಮ್ಯುನಿಟಿಗೆ. ಇನ್ನು ಭರಣಿ ವೆಂಕಟೇಶ್ ಅವರು ದೇವನಹಳ್ಳಿಯಲ್ಲಿ ಸಭೆ ನಡೆಸಿ ಅವರದೇ ಸಮುದಾಯಕ್ಕೆ ನೀಡಬೇಕಾದ ಹುದ್ದೆಗಳ ಪಟ್ಟಿ ತಯಾರಿಸಿದ್ದರು. ಅದಕ್ಕೆ ಶಾಸಕರು ಒಪ್ಪದೆ ಎಲ್ಲ ಸಮುದಾಯಗಳಿಗೂ ಹುದ್ದೆಯನ್ನು ಹಂಚಿದರು. ಹಾಗಾಗಿ ಅವರು ಶಾಸಕರಿಂದ ದೂರವಾಗಿ ಆರೋಪ ಮಾಡುತ್ತಿದ್ದಾರೆ ಎಂದರು. ನಿಮ್ಮ ಮನೆಯಿಂದ 85,000 ವೋಟು ತಂದು ಹಾಕಿಲ್ಲ. ಇದೇ ಬೆಂಗಳೂರು ಬಾಯ್ಸ್ ಶ್ಯಾಮ್ ಅವರನ್ನು ಮುಗಿಸಿದರು. ಟಿಕೆಟ್ ಕೊಡಿಸಲು ಇವರು ಪ್ಯಾಕೇಜ್ ಮಾತನಾಡಿದರು. ಪಕ್ಷದ ನಿಷ್ಠಾವಂತರಿಗೆ ಮೋಸ ಮಾಡಿದ್ದು ನೀವು ಎಂದು ವಾಗ್ದಾಳಿ ನಡೆಸಿದರು. ಪ್ರದೀಪ್ ಅವರು ಭ್ರಷ್ಟಾಚಾರ ಮಾಡಿರುವ ದಾಖಲೆ ಇದ್ದರೆ ತೋರಿಸಿ. ಶಾಸಕರು ತಮ್ಮ ಆಪ್ತ ಸಹಾಯಕ ಮಾಡಿರುವ ಭ್ರಷ್ಟಾಚಾರದ ದಾಖಲೆಗಳಿದ್ದರೆ ಬಹಿರಂಗ ಮಾಡಿ. ಸುಮ್ಮನೆ ಬಾಯಿ ಚಪಲಕ್ಕೆ ಮಾತನಾಡಬಾರದು. ಇವರು ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ರಾಜಕೀಯ ಶುರು ಮಾಡಿದ್ದಾರೆ. ಫ್ಲೆಕ್ಸ್ಗಳಲ್ಲಿ ಶಾಸಕರ ಫೋಟೋ ಹಾಕಲ್ಲ ಯಾಕೆ? ಏನು ಮಾಡೋಕ್ಕೆ ನಿಮ್ಮಿಂದ ಆಗಲ್ಲ. ಕಾಂಗ್ರೆಸ್ ಟಿಕೆಟ್ ನೀಡಿರುವುದು ಬಲಿಜ ಹುಡುಗ ಅಂತ ನೀವೇ ಗೆಲ್ಲಿಸಿದಂತೆ ಮಾತನಾಡಬೇಡಿ ಎಂದು ತಿರುಗೇಟು ನೀಡಿದರು. ಗೌರಿಬಿದನೂರು ತಾಲೂಕು ಪಂಚಾಯಿತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಪೂರ್ಣಗೊಂಡು ದಶಕ ಕಳೆದರೂ ಉದ್ಘಾಟನಾ ಭಾಗ್ಯ ಕಾಣದೆ ಬಳಕೆಗೆ ಮುಕ್ತವಾಗದೆ ನಿರುಪಯುಕ್ತವಾಗಿರುವುದು ವಿಪರ್ಯಾಸವೇ ಸರಿ. ಗೌರಿಬಿದನೂರು ತಾಲೂಕು ಪಂಚಾಯಿತಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಪೂರ್ಣಗೊಂಡು ದಶಕ ಕಳೆದರೂ ಉದ್ಘಾಟನಾ ಭಾಗ್ಯ ಕಾಣದೆ ಬಳಕೆಗೆ ಮುಕ್ತವಾಗದೆ ನಿರುಪಯುಕ್ತವಾಗಿರುವುದು ವಿಪರ್ಯಾಸವೇ ಸರಿ. ಸಾರ್ವಜನಿಕರ ತೆರಿಗೆ ಹಣ ವ್ಯಯವಾಗುತ್ತಿದೆ ಎನ್ನುವುದಕ್ಕೆ ಗೌರಿಬಿದನೂರು ನಗರದ MG ರಸ್ತೆಯಲ್ಲಿ ನಿರ್ಮಾಣವಾಗಿರುವ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳೇ ನಿದರ್ಶನ. ಸುಮಾರು 2.8 ಕೋಟಿ ವೆಚ್ಚದಲ್ಲಿ ಸಣ್ಣ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ನಿರ್ಮಿಸಲಾದ ಈ ಸಂಕೀರ್ಣ ಉದ್ಘಾಟನೆ ಭಾಗ್ಯ ಕಾಣುವ ಮುನ್ನವೇ ಪಾಳು ಬೀಳುತ್ತಿವೆ. ಸಣ್ಣ ವ್ಯಾಪಾರದ ಮಳಿಗೆಗಳು ಮುಂದಿನ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗುವ ಎಲ್ಲ ಸೂಚನೆಗಳು ಇದ್ದು ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗಲೆಂದು 16 ಮಳಿಗೆಗಳ ನಿರ್ಮಾಣ ಮಾಡಿ 10 ವರ್ಷ ಕಳೆದರೂ ಉದ್ಘಾಟನೆಯಾಗಿಲ್ಲ. ಮಳಿಗೆಗಳನ್ನು ಬಾಡಿಗೆಗೆ ನೀಡಿದರೆ ತಾಲೂಕು ಪಂಚಾಯಿತಿಗೆ ಆದಾಯ ಹೆಚ್ಚುತ್ತದೆ. ಬೀದಿ ವ್ಯಾಪಾರಿಗಳು, ಸಣ್ಣ ಅಂಗಡಿ ನಡೆಸುವವರಿಗೆ ಅನುಕೂಲವಾಗಲಿದೆ. ಆದರೆ ಈ ಕೆಲಸಕ್ಕೆ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಮುಂದಾಗದಿರುವುದು ಕಟ್ಟಡ ಪಾಳು ಬೀಳಲು ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಜರುಗಿಸಿ ಮಳಿಗೆಗಳನ್ನು ಬಾಡಿಗೆ ನೀಡಲು ಮುಂದಾಗಬೇಕಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಚಿಂತಾಮಣಿ ನಗರ ಹೊರವಲಯದ ಚೊಕ್ಕರೆಡ್ಡಿಹಳ್ಳಿ ಕೆರೆಯಲ್ಲಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಮಣ್ಣು ಮಾಫಿಯಾಗಳು ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೆಸಿ ಸರ್ಕಾರಕ್ಕೆ ಲಕ್ಷಾಂತರ ರು ವಂಚಿಸುತ್ತಿದ್ದಾರೆ ಎಂದು ಪಕ್ಕದ ಜಮೀನಿನ ಮಾಲೀಕ ಅದ್ವಲ್ ಅಹಮದ್ ಆರೋಪಿಸಿದ್ದಾರೆ. ಚಿಂತಾಮಣಿ ನಗರ ಹೊರವಲಯದ ಚೊಕ್ಕರೆಡ್ಡಿಹಳ್ಳಿ ಕೆರೆಯಲ್ಲಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಮಣ್ಣು ಮಾಫಿಯಾಗಳು ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೆಸಿ ಸರ್ಕಾರಕ್ಕೆ ಲಕ್ಷಾಂತರ ರು ವಂಚಿಸುತ್ತಿದ್ದಾರೆ ಎಂದು ಪಕ್ಕದ ಜಮೀನಿನ ಮಾಲೀಕ ಅದ್ವಲ್ ಅಹಮದ್ ಆರೋಪಿಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 51ರಲ್ಲಿ ಸರ್ಕಾರಿ ಕೆರೆ ಇದೆ. ಕೆರೆಯಲ್ಲಿ ಯಾವುದೇ ಪರವಾನಗಿ ಪಡೆಯದೆ 10-12 ಅಡಿ ಮಣ್ಣನ್ನು ತೆಗೆಯಲಾಗಿದೆ. ಗಣಿಗಾರಿಕೆ ಇಲಾಖೆ ಅನುಮತಿ ಪಡೆಯದೆ ಯಾವುದೇ ಶುಲ್ಕವನ್ನು ಕಟ್ಟದೆ ಲಕ್ಷಾಂತರ ಟನ್ ಮಣ್ಣನ್ನು ಲಪಟಾಯಿಸಿದ್ದಾರೆ, ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನನ್ನ ಹೆಸರು ಅಫ್ಜಲ್ ಅಹಮದ್ ಅಂತ.
ನಮ್ಮದು ಜಮೀನಿದೆ ಇಲ್ಲಿ. ನಾವು ಬಂದಾಗ ಇಲ್ಲಿ ಸರಿಯಾಗಿ ಒಂದು 10-12 ಅಡಿ ಮಣ್ಣನ್ನು ತೆಗೆದಿದ್ದಾರೆ. ಚೊಗರಡಳ್ಳಿ ಕೆರೆ, ಕಸ್ಬಾ ಹೋಬಳಿ, 51 ಸರ್ವೆ ನಂಬರು. ನಾವು ಬಂದು ಅವ್ರು ನಿಲ್ಲಿಸಿದಾಗ ನಮ್ಮ ಮೇಲೆ ಅವರು ಗಲಾಟೆಗೆ ಬಂದರು. ಮತ್ತು ನಾವು ಗೋಕುಲ್ ಸರ್ ಆರ್ ಅವರಿಗೆ ಗಮನಿಸ್ತಂಡು, ತಹಸೀಲ್ದಾರ್ ಗಮನಿಸ್ತಂಡು ಇದು ಬಂದು ಅವರೆಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ವೆಹಿಕಲ್ ನಂಬರ್ ಟಿಪ್ಪರ್ ನಂಬರ್ ಗೊತ್ತು, K670353 ಟಿಪ್ಪರ್ ನಂಬರ್. ಇಟಾಚಿ ಕೂಡ ಇತ್ತು, ಅದು ಎರಡಿತ್ತು, ಅದು ನಾವು ನೋಡಿಲ್ಲ, ಆಚೆ ಇತ್ತು. ನಾವು ಇವಾಗ ಬಂದಾಗ ಎಲ್ಲರೂ ಅವರು ಹೊರಟೋಗಿದ್ದಾರೆ. ಕಾನೂನು ಬಾಹಿರವಾಗಿ ಕೆರೆಗಳಲ್ಲಿ ಭೂಮಾಫಿಯಾ ಮಣ್ಣು ತೆಗೆಯುವುದನ್ನು ವಿರೋಧಿಸಿದಾಗ ನಮ್ಮ ಮೇಲೆ ಗಲಾಟೆ ಮಾಡಿದರು ಎಂದು ದೂರಿದರು. ಕೆರೆಯಲ್ಲಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ಟಿಪ್ಪರ್ ಮತ್ತು 2 ಹಿಟಾಚಿ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಮಣ್ಣನ್ನು ನೂತನ ಬಡಾವಣೆಗಳನ್ನು ಮಾಡಲು ಮತ್ತು ಲೇಔಟ್ ಮಾಡಿಕೊಳ್ಳುತ್ತಿದ್ದಾರೆ. ಗ್ರಾಮಸ್ಥರು ತಡೆಯಲು ಹೋದಾಗ ಅವರ ಮೇಲೆ ದೌರ್ಜನ್ಯ ನಡೆಸಲು ಯತ್ನಿಸಲಾಗಿದೆ ಎಂದು ಅದ್ವಲ್ ಅಹಮದ್ ಆರೋಪಿಸಿದ್ದಾರೆ. ಇದು ಜಮೀನು ಎಷ್ಟಾದ್ರೆ ಅಂದಾಜು ಗೊತ್ತಿಲ್ಲ. ಸರ್ವೆ ನಂಬರ್ 51 ಕಸ್ಬಾ ಹೋಬಳಿ ಚಿಂತ. ಇಲ್ಲಿ ಬಂದಾಗ ಸುಮಾರು ಎಕರೆ ನಮ್ಮ ಗೌರ್ಮೆಂಟ್ ಜಾಗದಲ್ಲಿ ಮಣ್ಣನ್ನು ಕೆರೆಯಲ್ಲಿ ತೆಗೆದಿದ್ದಾರೆ. ಒಂದು 10-12 ಅಡಿ ಆಳವನ್ನು ತೆಗೆದಿದ್ದಾರೆ. ಅದು ಯಾರು ತೆಗೆದಿದೆ ಏನು ಅಂತ ನಾವು ಬಂದಾಗ ಇರಲಿಲ್ಲ. ಟಿಪ್ಪರ್ ಒಂದಿತ್ತು, ಆ ಟಿಪ್ಪರ್ ನಂಬರ್ ಹೇಳಿದ್ದೀನಿ, K670353. ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಅವರು ತಂದಿದ್ದೀವಿ, ಆರ್ ಅವರು ಗೋಕುಲ್ ಅವರು ತಂದಿದ್ದೀವಿ. ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿ ಇದೆಲ್ಲ ಉಳಿಸ್ಬೇಕಂತ ಎಲ್ಲಿಗೆ ತೊಗೊಂಡಿದೆ ಅದು ಗೊತ್ತಿಲ್ಲ. ಪಕ್ಕದಲ್ಲಿ ಲೇಔಟ್ ನಡೀತಾ ಇದೆ, ಅಲ್ಲೇನು ಹಾಕಿರ್ಬೋದು, ನೀವು ಕೂಡ ನೋಡಿ ಸ್ವಲ್ಪ. ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಎಷ್ಟು ಟಿಪ್ಪರ್ ಹಾಕಿದ್ದಾರೆ ಅದು ಗೊತ್ತಿಲ್ಲ. ಸುಮಾರು ಟಿಪ್ಪರ್ ತೆಗೆದಿದ್ದಾರೆ, ನೈಟು ಕೂಡ ತೆಗೆದಿರ್ಬೋದು. ಇಷ್ಟು ನಮ್ಮ ಗಮನಕ್ಕೆ ಬರದೇ ಇರೋದ ಕಾರಣ ನೈಟು ಕೂಡ ತೆಗೆದಿರ್ಬೋದು. ತಹಸೀಲ್ದಾರ್ಗೆ ದೂರು ನೀಡಲಾಗಿದೆ. 112 ಪೊಲೀಸರ ಗಮನಕ್ಕೂ ತಂದಿದ್ದೇವೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ. ಈ ರೀತಿ ಹಗಲು ರಾತ್ರಿ ಮಣ್ಣು ತೆಗೆದರೆ ಕೆರೆ ಹಾಳಾಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಮಣ್ಣು ಗಣಿಗಾರಿಕೆ ನಡೆಯುವುದನ್ನು ತಡೆಗಟ್ಟಬೇಕು ಎಂದು ಅವರು ಆಗ್ರಹಿಸಿದರು. ಗ್ರಾಮಸ್ಥರ ದೂರಿನ ಮೇರೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮಣ್ಣು ಸಾಗಾಣಿಕೆ ಎಂದಿನಂತೆ ನಡೆಯುತ್ತಿದೆ ಎಂದು ಅವರು ದೂರಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅಬಕಾರಿ ನಿರೀಕ್ಷಕರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಿಂದ ಕೋಲಾರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಸ್ತುತ ಕೋಲಾರ ಅಬಕಾರಿ ನಿರೀಕ್ಷಕರಾಗಿರುವ ರಮಾಮಣಿ ಅವರು ಕೆಜಿಎಫ್ ತಾಲೂಕು ಅಬಕಾರಿ ನಿರೀಕ್ಷರಾಗಿದ್ದ ವೇಳೆ ಅಮಾಯಕರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಬಕಾರಿ ನಿರೀಕ್ಷಕರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಿಂದ ಕೋಲಾರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಸ್ತುತ ಕೋಲಾರ ಅಬಕಾರಿ ನಿರೀಕ್ಷಕರಾಗಿರುವ ರಮಾಮಣಿ ಅವರು ಕೆಜಿಎಫ್ ತಾಲೂಕು ಅಬಕಾರಿ ನಿರೀಕ್ಷಕರಾಗಿದ್ದ ವೇಳೆ ಅಮಾಯಕರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಕ್ರಮವಾಗಿ ಹೆಚ್ಚು ಮದ್ಯ ಹೊಂದಿದ್ದಾರೆ ಎಂಬ ಆರೋಪದಲ್ಲಿ 2025 ಜನವರಿ 17ರಂದು ಇಬ್ಬರ ಬಂಧನವಾಗಿತ್ತು. ಕೆಜಿಎಫ್ ರೈಲ್ವೆ
ಪ್ಲಾಟ್ಫಾರಂ 3ರಲ್ಲಿ ದಲಿತ ಸಮುದಾಯದ ನಾಗರಾಜ್ ಮತ್ತು ಕಿಶೋರ್ ಎಂಬುವರನ್ನು ಹೆಚ್ಚು ಮದ್ಯ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ಬಂಧಿಸಲಾಗಿತ್ತು. ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಈ ಸಂಬಂಧ ನಿರಂತರ ಹೋರಾಟ ನಡೆಸುತ್ತಿದ್ದು, ಅಬಕಾರಿ ಇಲಾಖೆ ನಡೆಸಿದ ತನಿಖೆಯಲ್ಲಿ ದಲಿತ ಯುವಕರ ಮೇಲೆ ಸುಳ್ಳು ದೂರು ದಾಖಲಿಸಿರುವುದು ಸಾಬೀತಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ ಇದ್ದರೂ ಕ್ರಮ ಜರುಗಿಸಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಅಬಕಾರಿ ನಿರೀಕ್ಷಕರಾಗಿರುವ ರಮಾಮಣಿ ಅವರು ಕೆಜೆಪಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವೇಲೂರು ನಿವಾಸಿಗಳಾದ ನಾಗರಾಜು ಮತ್ತು ಕಿಶೋರ್ ಎಂಬುವರು ಎರಡು ಮದ್ಯದ ಟೆಟ್ರಾ ಪ್ಯಾಕೆಟ್ ತಗೊಂಡು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಹೋಗುತ್ತ ಸಂದರ್ಭದಲ್ಲಿ ಅಲ್ಲಿ ರೈಲ್ವೆ ಪೊಲೀಸರು ಅವ್ರನ್ನ ಹಿಡಿದು ಬೂಟ್ಕಾಲ ಪ್ಲಾಟ್ಫಾರ್ಮ್ ನಂಬರ್ 3ನಲ್ಲಿ ಕ್ಯಾಂಟೀನಲ್ಲಿ ಬೂಟ್ಕಾಲಲ್ಲೆಲ್ಲ ಒದ್ದು ಅವರನ್ನು ಮತ್ತೆ ಇವರು ರಮಾಮಣಿಯವರು ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡು ಕೆಜೆಪ್ ಕೃಷ್ಣವರಂ ಜಾಗದಲ್ಲಿ ಅಲ್ಲಿ 120 ಅಮೃತ ಬ್ರ್ಯಾಂಡ್ ಅಂತ ಬಾಟ್ಲುಗಳನ್ನ ಇಟ್ಟು ಅಲ್ಲಿ ಏನು ಮಾಡ್ತಾರೆ, ಇವ್ರನ್ನ ಫೇಕ್ FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಪಾಪ ಯಾರು ದಲಿತ ಜನಾಂಗದವರು, ವೇಲೂರು ನಿವಾಸಿಗಳು, ತಮಿಳುನಾಡು ಜನ. ನನಗೆ ಭಾಳ ಬೇಕಾಗಿರ್ತಕ್ಕಂಥ ನನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಲ್ಲಿ ಅವರು ಕಾರ್ಯಕರ್ತರಿದ್ದಾರೆ. ಸೊ ಹಂಗಾಗಿ ನಾನು ಆಮೇಲೆ ಹೋಗಿ ಏನು ಮಾಡ್ತೀನಿ, ಏನು ವಿಚಾರಗಳೆಲ್ಲ ತಿಳ್ಕೊಂಡು ಹೋದಾಗ ಇವರು ಅಲ್ಲಿ ಏನು ಮಾಜಾರಿ ರಿಪೋರ್ಟು ಇದು ಮಾಡ್ತಾರೋ ಆ ಮಾಜಾರಿ ಎಲ್ಲ ಫೇಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕಚೇರಿಯಲ್ಲೇ ಇರ್ತಾರೆ. ಯಾರೋ ಇವರು ಸಿಬ್ಬಂದಿ ಮತ್ತು ಇವರು ಏನು ಆರೋಪಿಗಳಿದ್ದಾರೆ ಇವ್ರನ್ನ ಎಲ್ಲ. ಆಮೇಲೆ ನಾನು ಇಟ್ಕೊಂಡು ಇವ್ರಿಗೆ ಕಂಪ್ಲೇಂಟ್ ಒಂದು ಮಾಡ್ತೀನಿ ಸರ್, ಯಾರು DSPಗೆ. ಅವರು ಏನು ಆ್ಯಕ್ಷನ್ ತೊಗೊಳ್ಳೋದು. ಮತ್ತು ಅಬಕಾರಿ DC ಕೊಡ್ತೀನಿ, ಇವರು ಎನ್ಕ್ವೈರಿ ಕಮಿಷನ್ ಅವ್ರಿಗೆ ಹಾಕ್ತಾರೆ. ಅವ್ರು ಹಾಕಿದಾಗ ಅದು ಕೊಡೋದು ಅದು ಹಾಕಿದಾಗ ನಾನೇನು ಮಾಡ್ತೀನಿ, ತಹಸೀಲ್ದಾರ್ ಕಚೇರಿಯಲ್ಲಿ CCTV ಮಾಹಿತಿ ಹಾಕ್ತೀನಿ, ತೊಗೊತೀನಿ ಅದನ್ನು. ಮತ್ತು ಇವ್ರು ಏನು ಮಾಡ್ತಾರೆ, ಏನು ಕೋರ್ಟಿಗೆ ಮಾಜಾ ರಿಪೋರ್ಟ್ ಮಾಡಿರ್ತಾರೆ 6:30ರಿಂದ 7:45. ಆ ಸಂದರ್ಭದಲ್ಲಿ ಇವರು ಕೆಜೆಪ್ ಅವರು ಅಬಕಾರಿ ಕಚೇರಿಯಲ್ಲೇ ಇರ್ತಾರೆ. ಯಾರು ರಮಾಮಣಿಯವರು ಮತ್ತು ಇವರು ಆರೋಪಿಗಳನ್ನ ಕರ್ಕೊಂಡು ಅಲ್ಲೇ ಇರ್ತಾರೆ. ಅಂದರೆ ಇದೆಲ್ಲ FIR ಎಲ್ಲ ಫೇಕ್. ಕೋರ್ಟ್ಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟು, ಆ ಕೋರ್ಟ್ಗೆ ಇವರು ಏನೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಹಿಂಗೆಲ್ಲ ಆಗಿ ನಾನು ಮತ್ತು ಅವ್ರೇನು ಮಾಡ್ತಾರೆ, ಶಂಕರ್ ಪ್ರಸಾದ್ ಸರ್ ಪೂರ್ತಿ ಎಲ್ಲ ಇವರೆಲ್ಲ ಒಂದು ವಾರ ಎಲ್ಲ ಎನ್ಕ್ವೈರಿ ಮಾಡಿ ಇವ್ರು ಮಾಡಿರೋದು ಇದು ಆರೋಪ ಸಾಬೀತಾಗಿದೆ ಅಂದ್ಬಿಟ್ಟು. ಕೋಲಾರ ನಗರದ ನಚಿಕೇತನ ನಿಲಯದಿಂದ ಜಿಲ್ಲಾ ಅಬಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ಡೋಲು ಮದ್ದಳೆ ಮೂಲಕ ಮೆರವಣಿಗೆ ನಡೆಸಿದರು. ಅಬಕಾರಿ ಕಚೇರಿ ಎದುರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ತಕ್ಷಣ ಅಕ್ರಮ ಎಸಗಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಲು ಆಗ್ರಹಿಸಲಾಗಿದೆ. ದೇವಿ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್ನಿಂದ ಓಂ ಶಕ್ತಿ ಆದಿಪರಾಶಕ್ತಿ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ಕರಗ ಉತ್ಸವ, ಅಗ್ನಿಕುಂಡ ಮತ್ತು ದೀಪೋತ್ಸವವನ್ನು ಏಪ್ರಿಲ್ 29ರಿಂದ ಮೇ 2ರವರೆಗೆ ಕೋಲಾರ ನಗರದ ಬಂಗಾರಪೇಟೆ ಮುಖ್ಯ ರಸ್ತೆಯ ಅಂಬೇಡ್ಕರ್ ನಗರದಲ್ಲಿ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎ ಕೃಷ್ಣಪ್ಪ ಹೇಳಿದರು. ಕೋಲಾರ ನಗರದಲ್ಲಿ ಮಾತನಾಡಿದ ದೇವಿ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎ ಕೃಷ್ಣಪ್ಪ, 4 ದಿನಗಳ ನಡೆಯುವ ಕರಗ ಉತ್ಸವದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್, DIGP ಡಿ ದೇವರಾಜ್, MLC ಅನಿಲ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಸೇರಿದಂತೆ ಅನೇಕ ಗಣ್ಯರು ಅಧಿಕಾರಿಗಳು ಭಾಗವಹಿಸುತ್ತಾರೆ ಎಂದು ಹೇಳಿದರು. ಏಪ್ರಿಲ್ 29 ಬುಧವಾರ ಶ್ರೀ ದೇವಿ ರೇಣುಕಾ ಯಲ್ಲಮ್ಮ ದೇವಿಗೆ ಬೆಳಗ್ಗೆ ಸುಪ್ರಭಾತ, ಸಂಕಲ್ಪ, ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ, ವಿಶೇಷ ದೀಪಾಲಂಕಾರ, ಸಂಜೆ 6ಕ್ಕೆ ಧ್ವಜಾರೋಹಣ, 8 ಗಂಟೆಗೆ ಹಸಿ ಕರಗ ಜರುಗಲಿದೆ. ಏಪ್ರಿಲ್ 30 ಗುರುವಾರದಂದು ನಲ್ಲಗಂಗಮ್ಮ, ಕೋಲಾರಮ್ಮ, ಗಂಗಮ್ಮ ಮತ್ತು ಮಹೇಶ್ವರಮ್ಮ ಶಕ್ತಿ ದೇವತೆಗಳಿಗೆ ಮಹಿಳೆಯರಿಂದ ದೀಪೋತ್ಸವ ಜರುಗಲಿದೆ. ಮಧ್ಯಾಹ್ನ ಅನ್ನದಾಸೋಹ, ಸಂಜೆ ದೇವಾಲಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ಎಂದು ವಿವರಿಸಿದರು. ಮೇ 1ರಂದು ರಾತ್ರಿ 9 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಜರುಗಲಿದೆ. ಕರಗದ ಪೂಜಾರಿ ಆರ್ ಚರಣ್ರಾಜ್ ಇವರ ಕರಗವನ್ನು ಹೊತ್ತು ನಗರದ ಬಡಾವಣೆಗಳಲ್ಲಿ ಸಂಚರಿಸುತ್ತಾರೆ. ಶನಿವಾರ 2ನೇ ತಾರೀಕು ಹೂವಿನ ಕರಗದ ಅಗ್ನಿಕುಂಡ ಪ್ರವೇಶ ಹಾಗೂ ವಸಂತೋತ್ಸವ ನಡೆಯಲಿದ್ದು, ಅಪಾರ ಭಕ್ತಾದಿಗಳು ಕರಗ ಉತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ವಾರ್ಷಿಕೋತ್ಸವ ಡಾಕ್ಟರ್ BR ಅಂಬೇಡ್ಕರ್ ನಗರ, ಬಂಗಾರಪೇಟೆ ರಸ್ತೆ, ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣ. ವಾರ್ಷಿಕೋತ್ಸವ ಪ್ರತಿ ವರ್ಷವೂ ನಡೆದಂತೆ ಈ ವರ್ಷವೂ ವಾರ್ಷಿಕೋತ್ಸವ ದಿನಾಂಕ 29/4/2026ರಿಂದ ದಿನಾಂಕ 2/5/2026ರವರೆಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ. ಮೊದಲನೇದು 29ನೇ ತಾರೀಕು ಹಸಿ ಕರಗ,
30ನೇ ತಾರೀಕು ಕೋಲಾರ ನಗರದಲ್ಲಿರ್ತಕ್ಕಂಥ ನಲಗಂಗಮ್ಮ, ಕೋಲಾರಮ್ಮ, ಗಂಗಮ್ಮ, ಮಹೇಶ್ವರಮ್ಮಗೆ ದೀಪೋತ್ಸವ. ಆ ದಿನ ರಾತ್ರಿ ದೇವಸ್ಥಾನ ಆವರಣದಲ್ಲಿ ಕಲ್ಚರ್ ಪ್ರೋಗ್ರಾಮ್ ಮಕ್ಕಳದು ಜೊತೆಯಲ್ಲಿ ವಾದ್ಯಗೋಷ್ಠಿನೂ ಇರ್ತದೆ. 1ನೇ ತಾರೀಕು ರೇಣುಕಾ ಯಲ್ಲಮ್ಮ ಆ ದೇವಾಲಯ ಗುಡಿಯೊಳಗೆ ಇರ್ತಕ್ಕಂಥ ವಿಗ್ರಹಕ್ಕೆ ಕೋಲಾರ ನಗರದಂಥ ಭಕ್ತಾದಿಗಳಿಂದ ಹಾಗೂ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಭಕ್ತಾದಿಗಳಿಂದ ಬೆಳಗ್ಗೆ 7 ಗಂಟೆಗೆ ಹಾಲ್ಮಡಿಕೆ ಮುಗಿದ ನಂತರ 10 ಗಂಟೆಗೆ ಅಮ್ಮನವರ ಅಲಂಕಾರ, ಪೂಜೆ, ಪ್ರಸಾದ ವಿನಿಯೋಗ ಇರ್ತದೆ. ಮಧ್ಯಾಹ್ನ ಅದೇ ದಿನ ಅಂದರೆ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ತೇರು ರಥ ಇಲ್ಲಿಂದ ದೇವಸ್ಥಾನ ಆವರಣದಿಂದ ಬಂಗಾರಪೇಟೆ ವೃತ್ತ, ಅಂಬೇಡ್ಕರ್ ವೃತ್ತದ ಬಳಿವರೆಗೂ ರಥೋತ್ಸವ ಇರ್ತದೆ. ಅಲ್ಲಿ ಕೂಡ ವಾದ್ಯಗೋಷ್ಠಿ ವೇದಿಕೆ ಇರ್ತದೆ ಅದೇ ದಿನ. ಅಲ್ಲಿ ಮುಗಿದ ತಕ್ಷಣ 8 ಗಂಟೆಗೆ ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಸ್ಪೀಡ್ ಬ್ರೇಕರ್ ಗಮನಿಸಿದ ಕಾರಣ ಬೈಕ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು 24 ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ಬಳಿ ನಡೆದಿದೆ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಕ್ರಾಸ್ ಬಳಿ ಇಂದು ನಡೆದ ರಸ್ತೆ ಅಪಘಾತದಲ್ಲಿ 24 ವರ್ಷದ ಯುವಕ ನವೀನ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಗವಿಗುಂಟಹಳ್ಳಿ ನಿವಾಸಿ ನವೀನ್ ಕುಮಾರ್ ಧರ್ಮಸ್ಥಳ ಸಂಘದಲ್ಲಿ ಕಳೆದ 5 ವರ್ಷಗಳಿಂದ ಗಣಕಯಂತ್ರ ಸಂಬಂಧಿತ ಕೆಲಸ ಮಾಡುತ್ತಿದ್ದರು. ಇಂದು ಬೆಳಗ್ಗೆ ಎಂದಿನಂತೆ ತಮ್ಮ ಕೆಲಸ ಮುಗಿಸಿಕೊಂಡು ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಪೋಷಕರಿಗೆ ತಿಳಿಸಿ ಬೈಕಿನಲ್ಲಿ ಹೊರಟಿದ್ದರು. ದಪ್ಪರ್ತಿ ಕ್ರಾಸ್ ಬಳಿ ಅಪಘಾತ ತಡೆಯಲು ಹಾಕಿದ್ದ ಸ್ಪೀಡ್ ಬ್ರೇಕರ್ ಗಮನಿಸದೆ ವೇಗದಲ್ಲಿ ಸಾಗುತ್ತಿದ್ದ ವೇಳೆ ವಾಹನದ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಅಪಘಾತದ ಪರಿಣಾಮ ತಲೆಗೆ ಮತ್ತು ಮೂಗಿಗೆ ಗಂಭೀರ ಪೆಟ್ಟು ಬಿದ್ದು ಹೆಚ್ಚಿನ ರಕ್ತಸ್ರಾವವಾಗಿದ್ದು ನವೀನ್ ಕುಮಾರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಗಮನಿಸಿದ ಸಾರ್ವಜನಿಕರು ತಕ್ಷಣ ಅವರನ್ನು ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಸಾಗಿಸಿದರು. ವೈದ್ಯರು ಮೃತಪಟ್ಟಿರುವುದಾಗಿ ಘೋಷಿಸಿದರು. ಈ ದುರಂತ ಸುದ್ದಿ ತಿಳಿದ ಕುಟುಂಬಸ್ಥರು ಮತ್ತು ಬಂಧು ಬಳಗ ದುಃಖಕ್ಕೆ ಒಳಗಾಗಿದ್ದಾರೆ. ಸ್ಥಳಕ್ಕೆ ಗುಡಿಬಂಡೆ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತುಂಬ ದುಃಖದಿಂದ ಈ ನೋವನ್ನು ಹೇಳ್ತಾ ಇದ್ದೀನಿ. ಸೊ ಎಂದಿನಂತೆ ಧರ್ಮಸ್ಥಳ ಸಂಘದಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಮನೆಯಲ್ಲಿ ಹೇಳಿ ಬೆಳಗ್ಗೆ ಒಂದು 10:30 ಆ ಟೈಮಲ್ಲಿ ಮನೆ ಬಿಟ್ಟು ಗಾಡಿ ಹಾಕ್ಕೊಂಡು ಬಂದರು. ಆ ಗಾಡಿ ಹಾಕ್ಕೊಂಡು ಬರ್ತಿರುವಾಗ ಮನೆಯಲ್ಲಿ ನಮ್ಮ ಅತ್ತಿಗೆಗೆ ಮತ್ತು ನಮ್ಮ ಅಣ್ಣಗೆ ಹೇಳಿದರು, ಈ ಥರ ಧರ್ಮಸ್ಥಳ ಸಂಘದಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿನಪ್ಪ ಅಂತೇಳಿ ಹೇಳಿದರು. ಸರಿ ಆಯ್ತು ಹೋಗ್ಬಿಟ್ಟು ಬಾಪ ಅಂತ ಹೇಳಿದಾಗ ಗಾಡಿ ಹಾಕ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈಗ ಅಕಸ್ಮಿತವಾಗಿ ಅಲ್ಲೊಂದು ಸ್ಪೀಡ್ ಕಟ್ ಇತ್ತು. ಅದನ್ನು ನೋಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗದೆ ಆ ಗಾಡಿ ಅದ್ರ ಮೇಲೆ ಹತ್ತಿಸಿ ತಾನಾಶಕ್ತಾನೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಅದ್ರ ಪರಿಣಾಮ ಅಲ್ಲೇ ಸ್ಪಾಟಲ್ಲೇ ಮೃತಪಟ್ಟಿರ್ತಾರೆ. ಅದ್ರ ಜೊತೆಗೆ ಏನು ಈ ಬೈಕ್ ಏನಿದೆ ಆ ಬೈಕು ತುಂಬ ಡ್ಯಾಮೇಜ್ ಆಗಿದೆ. ಯಾವಾಗ ನಮ್ಮ ನನಗೆ ಮಗನೇ ಆಗಬೇಕು, ನನ್ನ ಮಗ ತುಂಬ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಕಳೆದ 10-15 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದು, ರಥೋತ್ಸವದೊಂದಿಗೆ ಈ ಉತ್ಸವವು ಪರಾಕಾಷ್ಠೆ ತಲುಪಿತು. ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಹರಿಹರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ವಾದ್ಯಗೋಷ್ಠಿಗಳ ಅಬ್ಬರ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ವೇಷಧಾರಿಗಳ ನೃತ್ಯವು ಭಕ್ತರ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಣಿ ರಾಘವೇಂದ್ರ, ಲಕ್ಷ್ಮೀ ಹರ್ಷ, ನಮ್ಮ ಚಿಂತಾಮಣಿಯಲ್ಲಿ ಇಂತಹ ಅದ್ಭುತ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ.
ಕಾರ್ಪಕುಲ ವಂಶಸ್ಥರು ಮತ್ತು ದೇವಸ್ಥಾನದ ಧರ್ಮಕರ್ತರು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ರಥೋತ್ಸವಕ್ಕೆ ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ನೀಡಿದ ಸಹಕಾರ ಶ್ಲಾಘನೀಯ ಎಂದರು. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಿಂತಾಮಣಿಯಲ್ಲಿರುವಂಥ ಆಜಾದ್ ಚೌಕ್ನಲ್ಲಿ ನಡೀತಿದೆ. ವಿಶೇಷ ಏನು ಅಂದರೆ ಇದು ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮ ರಥೋತ್ಸವ, ಎಲ್ಲೆಲ್ಲೂ ರಥೋತ್ಸವ ಅಂದರೆ ಹೋಗಿ ಬರ್ತೀವಿ, ಆ ನುಗ್ಗುಗಳಲ್ಲೆಲ್ಲ ನೋಡಿ ಬರ್ತೀವಿ. ಅಂಥದ್ರಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಿದೆ. ಇದು ರಥೋತ್ಸವ ಅಂದರೆ ಕೇವಲ ಒಂದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ 10-15 ದಿನದಿಂದ ಇದು ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಒಂದು ನಿಷ್ಠೆಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಬಂದ ಭಕ್ತರಿಗಾಗಲಿ ನಡೆಸಿರುವಂಥ ಸೇವಾಕರ್ತರಿಗಾಗಲಿ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿ ಆಶೀರ್ವದಿಸ್ತಾನೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮೊಂದು ಅದೃಷ್ಟ. ಹೀಗಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹದಿಂದ ಇಂಥ ಕಾರ್ಯಕ್ರಮಗಳು ಕಾರ್ಪಕುಲ ವಂಶಸ್ಥರಿಂದ ಆಜಾದ್ ಚೌಕಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಈ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂತೆ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಎಲ್ಲರ ಮುಖಾಂತರ ನಾನು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಬಸವಣ್ಣನವರು ಸಮಾಜದಲ್ಲಿನ ಜಾತಿ ಪದ್ಧತಿಯನ್ನು ವಿರೋಧಿಸಿ ಕಾಯಕವೇ ಕೈಲಾಸ ಎಂಬ ತತ್ವದಡಿ ಸಮಸಮಾನ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಮಹಾಪುರುಷರಾಗಿದ್ದಾರೆ ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಬಸವೇಶ್ವರ ಜಯಂತಿ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಮನೀಷಾ ಪತ್ರೆ, ಬಸವ ತತ್ವದಲ್ಲಿ ವಿಶ್ವದ ಸಕಲ ಸಮಸ್ಯೆಗಳಿಗೂ ಪರಿಹಾರ ಇದೆ, ಅವುಗಳನ್ನು ಅಳವಡಿಸಿಕೊಂಡರೆ ಬದುಕು ಸುಖಮಯ ಆಗಲಿದೆ ಎಂದರು. 12ನೇ ಶತಮಾನದ ಕಲ್ಯಾಣದ ಕ್ರಾಂತಿ ವಿಶ್ವದಲ್ಲೇ ವಿನೂತನ ಕ್ರಾಂತಿಯಾಗಿತ್ತು. ಮಾನವೀಯತೆ ಹಾಗೂ ಸಮಾನತೆಗಾಗಿ ನಡೆದ ಕ್ರಾಂತಿ ಅದಾಗಿತ್ತು. ಅಂದಿನ ಅನುಭವ ಮಂಟಪವೇ ಈಗಿನ ಸಂಸತ್ತಾಗಿದೆ ಎಂದರು. ಅಲ್ಲಮಪ್ರಭು ನೇತೃತ್ವದ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇದ್ದರು. ಕಾಯಕವೇ ಕೈಲಾಸ, ಎನಗಿಂತ ಕಿರಿಯರಿಲ್ಲ ಎಂದು ಬಸವಣ್ಣ ಅವರು ಹೇಳಿದ್ದಾರೆ. ವಚನ ಸಾಹಿತ್ಯದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಬರೆದಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸಲಾಯಿತು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಸರ್ಕಾರಿ ಜಮೀನನ್ನು ಗುರುತಿಸಿ ಅದನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಕಂದಾಯ ಇಲಾಖೆ ಮೇಲಿದೆ. ಆಶ್ರಯ ಯೋಜನೆಗೆ ಸಂಬಂಧಿಸಿದ ಸಭೆಗಳಲ್ಲಿ ಅಧಿಕಾರಿಗಳು ನಿಖರವಾದ ಮಾಹಿತಿ ನೀಡಬೇಕು. ಕಾಟಾಚಾರಕ್ಕೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಅಧಿಕಾರಿಗಳನ್ನು ಮುಲಾಜಿಲ್ಲದೆ ಅಮಾನತು ಮಾಡಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಎಚ್ಚರಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆಶ್ರಯ ಯೋಜನೆ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕ್ಷೇತ್ರದ ಪ್ರತಿಯೊಬ್ಬ ಬಡವನಿಗೂ ಸ್ವಂತ ನಿವೇಶನ ಒದಗಿಸುವುದು ನಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ಬಾಗೇಪಲ್ಲಿ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಕಡ್ಡಾಯವಾಗಿ ಸರ್ಕಾರಿ ಬಡಾವಣೆ ನಿರ್ಮಾಣ ಮಾಡುವ ಮಹತ್ವಾಕಾಂಕ್ಷಿ ಗುರಿಯನ್ನು ಹೊಂದಿದ್ದೇವೆ. ಗ್ರಾಮ ಮಟ್ಟದಲ್ಲಿ ಬಡಾವಣೆಗಳು ನಿರ್ಮಾಣವಾದರೆ ಮಾತ್ರ ನಿವೇಶನ ರಹಿತ ಬಡವರಿಗೆ ನಿಜವಾದ ಅನುಕೂಲವಾಗುತ್ತದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಲಭ್ಯವಿರುವ ಸರ್ಕಾರಿ ಜಾಗವನ್ನು ಮೊದಲು ಗುರುತಿಸಬೇಕು ಎಂದರು. ಕ್ಷೇತ್ರದಲ್ಲಿ ಸರ್ಕಾರಿ ಜಾಗಗಳು ಒತ್ತುವರಿಯಾಗಿರುವ ದೂರುಗಳ ಕುರಿತು ಗಂಭೀರವಾಗಿ ಪ್ರತಿಕ್ರಿಯಿಸಿದ ಅವರು, ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಒತ್ತುವರಿಯಾಗಿವೆಯೋ ಅಂತಹ ಜಾಗಗಳನ್ನು ತಕ್ಷಣವೇ ಪತ್ತೆ ಹಚ್ಚಿ ಒತ್ತುವರಿ ಕಂಡುಬಂದಲ್ಲಿ ಕೂಡಲೇ ತಹಶೀಲ್ದಾರ್ ಗಮನಕ್ಕೆ ಮತ್ತು ನನ್ನ ಗಮನಕ್ಕೆ ತನ್ನಿ. ಕಾನೂನು ಪ್ರಕಾರವಾಗಿ ಸರ್ಕಾರಿ ಸ್ವತ್ತನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದರು. ಸರ್ಕಾರಿ ಜಮೀನು ಕಬಳಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಹಿಂಜರಿಯಬೇಡಿ ಎಂದರು. ಕ್ಷೇತ್ರದಲ್ಲಿ ಪ್ರಸ್ತುತ ಸುಮಾರು 5,480 ನಿವೇಶನ ರಹಿತ ಅರ್ಜಿದಾರರಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಬೇಡಿಕೆಯನ್ನು ಪೂರೈಸಲು ಬೃಹತ್ ಪ್ರಮಾಣದ ಭೂಮಿಯ ಅವಶ್ಯಕತೆ ಇದೆ. ಈಗಾಗಲೇ 150 ಎಕರೆ ಜಮೀನು ಸಿದ್ಧವಾಗಿದ್ದು, ಇನ್ನು ಕನಿಷ್ಠ 200 ಎಕರೆ ಜಮೀನಿನ ಅವಶ್ಯಕತೆ ಇದೆ. ಈ ಗುರಿಯನ್ನು ಮುಟ್ಟಲು ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಹೇಳಿದರು. ಆಧಾರ್ ಕಾರ್ಡ್ ಹೊಡೆದ ತಕ್ಷಣ ಅವನಿಗೆಲ್ಲಾದ್ರೂ ಮನೆ ರಿಜೆಕ್ಟ್ ಆಗುತ್ತೆ. ಸುಮ್ಮನೆ ಅವರು ಬಾಯಿ ಮಾತಲ್ಲಿ ಮಾತನಾಡ್ಕೋಬೋದು, ಇಲ್ಲ ಮುಂದೆ ಯಾವಾಗಲಾದ್ರು ಆಗಿದೆ, ಹಿಂದೆ ಯಾವಾಗಲಾದ್ರು ಆಗಿರ್ಬೋದು. ನಮ್ಮ ಫೀಲ್ಡಲ್ಲಂತೂ ಈಗಂತೂ ಒಂದು ನಿವೇಶನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀನು ನನ್ನ ಪರಿಚಯ, ನಿನಗೆ ಮನೆ ಇದ್ದೀನಿ, ಒಂದು ಮನೆ ಕೊಡೋಕ್ಕೆ ನನ್ನ ಕೈ ಸಾಧ್ಯನೇ ಇಲ್ಲ. ಕೊಟ್ಟರೆ ಆಗ ಡೂಪ್ಲಿಕೇಟ್ಸ್ ಆಗೋದು, ಯಾರು ಚೀಟಿ ಕೊಡಬೇಕು ಅಂತ ಒರಿಜಿನಲ್ ಅಂತೂ ಕೊಡೋಕ್ಕೆ ನನ್ನ ಕೈಲಿ ಆಗಲ್ಲ. ಹಿಂಗಿದೆ ಏನಾಗ್ತಾ ಇದ್ರು,
ಸರ್ ಇಲ್ಲ ಇದೆ ಅಂತ. ಈ ಸಲ ಹಂಗಿಲ್ಲ, ವಿತ್ ರೆಕಾರ್ಡ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಅವರು ಒಂದು ಮಾಹಿತಿ ಕೊಡಬೇಕು. ಈ ಹಳ್ಳಿಯಲ್ಲಿ ಸರ್ಕಾರಿ ಜಮೀನೇ ಇಲ್ಲ ನಿವೇಶ ಕೊಡೋಕ್ಕಂತ DC ಒಪ್ಕೊಂಡಿದ್ದಾರೆ. ಯಾರನ್ನು ಕೊಟ್ಟು ಸರ್ಕಾರಿ ಜಮೀನಿದ್ದೆ ನನ್ನ ಜವಾಬ್ದಾರಿ ಸಸ್ಪೆಂಡ್ ಮಾಡೋದಂತ DC ಜವಾಬ್ದಾರಿ ತಗೊಂಡಿರೋದ್ರಿಂದ ಈ ಸಲ ಇಲ್ಲ ಅವರೇ ತಪ್ಪು ಮಾಡಿದ್ರೆ 100% ಮನೆಗೆ ಹೋಗೋದು ಗ್ಯಾರಂಟಿ. ಗ್ರಾಮ ಪಂಚಾಯತಿ PDOಗಳು ಮತ್ತು ಸ್ವಲ್ಪ ಇದೆ, ಅದನ್ನು ನಿವಾರಣೆ ಮಾಡ್ತೀವಿ ಸರ್. ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಅದೇ ಸ್ಪ್ಯಾನ್ ಅಪ್ ಒಂದು 3 ತಿಂಗಳಲ್ಲಿ ನೀವೇ ನನಗೆ ಕೇಳಿ ಸರ್, ಇಂಥವನು ನಮ್ಮೂರಲ್ಲಿ ನಿವೇಶ ಒಬ್ಬನ. ಸಭೆಯಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಇದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಉಸ್ತುವಾರಿ ಸಚಿವ ಚಿಕ್ಕಬಳ್ಳಾಪುರ ಶಾಸಕರ ಬೆಂಬಲಿಗರ ನಡುವೆ ಟಾಕ್ ವಾರ್. ಬಲಿಜ ಹುಡುಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ ಶಾಸಕರ ಬೆಂಬಲಿಗರು 45,000 ಮಂದಿ ಬಲಿಜಿಗರು ಪ್ರದೀಪ್ ಈಶ್ವರ್ ಜೊತೆ ಇರುವುದಾಗಿ ಘೋಷಣೆ. ಉದ್ಘಾಟನೆಗೂ ಮುನ್ನವೇ ಶಿಥಿಲಾವಸ್ಥೆಗೆ ತಲುಪಿದ ವಾಣಿಜ್ಯ ಮಳಿಗೆಗಳು. ಗೌರಿಬಿದನೂರು ನಗರದಲ್ಲಿ 2.8 ಕೋಟಿ ವೆಚ್ಚದ ವಾಣಿಜ್ಯ ಮಳಿಗೆಗಳ ಮೂಲೆ ಗುಂಪು ಮೌನಕ್ಕೆ ಶರಣಾದ ಶಾಸಕ ಅಧಿಕಾರಿಗಳು. ಕೆರೆಗಳಲ್ಲಿ ಮಣ್ಣು ತೆಗೆಯುವ ದಂಧೆಗೆ ಇಲ್ಲ ಕಡಿವಾಣ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ದಂಧೆ. ಮಣ್ಣು ದಂಧೆಗೆ ಕಡಿವಾಣ ಹಾಕುವಲ್ಲಿ ಅಧಿಕಾರಿಗಳ ವಿಫಲ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.